ಫೈಟ್ಗೆ ಹೈಕಮಾಂಡ್ ಸುಸ್ತಾಗಿ ಹೋಗಿದೆ. ದಿಲ್ಲಿ ನಾಯಕರ ಆಜ್ಞೆಗೂ ಕೂಡ ನಾಯಕರು ಡೋಂಟ್ ಕೇರ್ ಅಂತಿದ್ದಾರೆ. ವರಿಷ್ಠರಿಗೆ ಟೆನ್ಷನ್ ಹೆಚ್ಚಾಗಿದೆ. ನಾಯಕತ್ವ ಜಟಾಪಟಿಗೆ ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜಟಾಪಟಿ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಶಾಸಕರ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಹರಸಾಹಸವನ್ನ ಪಡ್ತಾ ಇದೆ. ಸುಮ್ನಿರಿ ಅಂತ ಹೇಳಿದ ಮೇಲೂ ಕೂಡ ನಿಲ್ತಾನೇ ಇಲ್ಲ. ಇವರ ಜಟಾಪಟಿಗಳು ಮುಂದುವರಿತಾನೇ ಇದೆ. ಆಪ್ತರ ಹೇಳಿಕೆ ಬಗ್ಗೆ ತಲೆ ಕೆಡಿಸಿಕೊಳ್ತಾನೆ ಇಲ್ಲ ಸಿಎಂ ಡಿಸಿಎಂ ಅನ್ನುವಂತಹ ಮಾಹಿತಿ. ಸಿಎಂ ಡಿಸಿಎಂ ಬಣದಿಂದ ನಿರಂತರವಾಗಿ ಸ್ಟೇಟ್ಮೆಂಟ್ಗಳು ಹೊರಬೀಳ್ತಾನೆ ಇದೆ. ರಾಜ್ಯ ಸರ್ಕಾರದ ಸಾಧನೆ ಮಾತನಾಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಾಯಕರ ಮೇಲಿನ ಸಿಟ್ಟಿಗೆ ಮಾತನಾಡಲಿಲ್ವಾ ಖರ್ಗೆ? ಹಾಗಿದ್ರೆ ರಾಜ್ಯದಲ್ಲೇ ಇದ್ರೂ ಕೂಡ ಸಾಧನಾ ಸಮಾವೇಶಕ್ಕೆ ಹೋಗಲಿಲ್ಲ. ಹಾವೇರಿ ಸಮಾವೇಶದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಖರ್ಗೆ. ಶಾಸಕರ ಅಷ್ಟೇ ಅಲ್ಲ, ಸಿಎಂ ಡಿಸಿಎಂ ಮೇಲೂ ಕೂಡ ಕೋಪ ಇದೆಯಾ? ಆಗಿದ್ರೆ ಹಲವು ಚರ್ಚೆಗೆ ಕಾರಣವಾಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆಯ ಈ ಒಂದು ನಡೆ. ಏನೇ ಬೆಳವಣಿಗೆಗಳಾದ್ರೂ ಕೂಡ ಯಾರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳ್ಬಿಟ್ಟು ಈ ಹಿಂದೆ ಹೈಕಮಾಂಡ್ ಸ್ಟ್ರಿಕ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ವಾರ್ನ್ ಮಾಡಿದ್ರು. ಡಿಕೆಶಿ ಕೂಡ ಅವರ ಆಪ್ತ ಬಳಗಕ್ಕೆ ಯಾವುದೇ ವಿಚಾರವಾಗಿ, ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವಿಬ್ರು ಕೂಡ ಬದ್ಧರಾಗಿರ್ತೀವಿ. ಇಲ್ಲಿ ಯಾವುದೇ ಜಟಾಪಟಿ ನಡೀತಾ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ, ನೀವುಗಳಷ್ಟೇ ಕಿತ್ತಾಡ್ತಾ ಇದ್ದೀರಿ ಅನ್ನುವಂತಹ ಸಮರ್ಥನೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ರು. ಬಟ್ ಈಗ ದಿನದಿಂದ ದಿನಕ್ಕೆ ಒಂದಷ್ಟು ಕುತೂಹಲಗಳು ಹೊರಬೀಳ್ತಾ ಇದೆ. ಬಿಕಾಸ್ ಹೈಕಮಾಂಡ್ ಮಾತನ್ನ ಕೇಳ್ತಾ ಇಲ್ಲ ಬಣದವರು. ವರಿಷ್ಠರಿಗೆ ಟೆನ್ಷನ್ ಅನ್ನ ಕೊಡ್ತಾ ಇದ್ದಾರೆ. ನಾಯಕತ್ವ ಜಟಾಪಟಿ ಹಾದಿ ಬೀದಿಯ ಚರ್ಚೆ ಆಗ್ತಾ ಇದೆ. ಸಿದ್ದು ಮತ್ತೆ ಡಿಕೆಶಿ ಬಣ ಇವರಿಬ್ರು ಕೂಡ ಸೈಲೆಂಟ್ ಮಾಡೋದು ಇದೀಗ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆಯನ್ನ ಇದೀಗ ಖಂಡಿಸಿ ಒಂದಷ್ಟು ಜನ ಮಾತುಗಳನ್ನ ಆಡ್ತಿದ್ದಾರೆ. ಸಿಎಂ ಡಿಸಿಎಂ ಬಣದಿಂದ ಕೂಡ ಸ್ಟೇಟ್ಮೆಂಟ್ಗಳು ಹೊರಬೀಳ್ತಾ ಇದೆ. ಆಪ್ತರ ಹೇಳಿಕೆಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಇವರಿಬ್ರು ಕೂಡ. ಬಿಕಾಸ್ ಅವ್ರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ವಾರ್ನ್ ಮಾಡಿದ್ದಾರೆ. ಅದಾದ ಮೇಲೂ ಕೂಡ ಇದು ಮುಂದುವರಿತಾನೆ ಇದ್ರೆ ಏನ್ ಮಾಡಕ್ಕಾಗತ್ತೆ ಅಂತ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ನಾಯಕರ ಕಿತ್ತಾಟ ಕಂಡು ಖರ್ಗೆಯೇ ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಮುಂದಾಗ್ತಾ ಇದೆ. ಬಿಕಾಸ್ ಒಂದಷ್ಟು ದಿನ ಸ್ಟ್ರಿಕ್ಟ್ ವಾರ್ನಿಂಗ್ ಅನ್ನ ಮಾಡಿದ ನಂತರವೂ ಕೂಡ ಈ ರೀತಿ ಬೆಳವಣಿಗೆ ಆದಾಗ ಸೈಲೆಂಟ್ ಆಗ್ಬೇಕಾಗಿದ್ದಂತಹ ಅನಿವಾರ್ಯತೆ ಕೂಡ ಎದುರಾಗಬಹುದೇನೋ. ನಾಯಕರ ಮೇಲಿನ ಸಿಟ್ಟಿಗೆ ಮಾತನಾಡಲಿಲ್ವಾ ಖರ್ಗೆ? ರಾಜ್ಯದಲ್ಲೇ ಇದ್ರೂ ಕೂಡ ಸಾಧನಾ ಸಮಾವೇಶಕ್ಕೆ ಹೋಗಲಿಲ್ಲ. ಒಂದು ಹಾವೇರಿ ಸಮಾವೇಶದಿಂದ ಅಂತರ ಕಾಯ್ದುಕೊಂಡ್ರು. ಶಾಸಕರಷ್ಟೇ ಅಲ್ಲ, ಸಿಎಂ ಡಿಸಿಎಂ ಮೇಲೂ ಕೂಡ ಕೋಪ ಇದೆಯಾ? ಹಾಗಿದ್ರೆ ಹಲವು ಚರ್ಚೆಗೆ ಕಾರಣವಾಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆಯ ಈ ಒಂದು ನಡೆ ಅಂತ ಹೇಳಲಾಗ್ತಾ ಇದೆ. ಈಗ ಹೇಳಿದ ಮಾತನ್ನ ಕೇಳಿಲ್ಲ ಮತ್ತು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಬಿಜೆಪಿಯವರಿಗೂ ಕೂಡ ಮಾತನಾಡೋದಕ್ಕೆ ಒಂದಷ್ಟು ವಿಚಾರಗಳು ಅಂದ್ರೆ ಆಡೋರ್ ಬಾಯಿಗೆ ತುತ್ತಾಗ್ತಾ ಇದ್ದೀವಿ ಅನ್ನುವಂತಹ ಬೇಸರ ಏನಾದರೂ ಖರ್ಗೆ ಅವರಿಗೆ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಯಾವುದೇ ವಿಚಾರವನ್ನ ಇದೀಗ ಮಾತನಾಡ್ತಾ ಇಲ್ಲ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇಲ್ಲ, ಏನು ಕೂಡ ಹೇಳಕ್ ಹೋಗ್ತಾ ಇಲ್ಲ ಖರ್ಗೆ ಅವರು. ಸೈಲೆಂಟ್ ಆಗಿ ಹೋಗ್ಬಿಟ್ಟಿದಾರಂತೆ. ಸಾಧನಾ ಸಮಾವೇಶಕ್ಕೆ ಹೋಗದೇ ಇರೋ ಮುಖಾಂತರ ಕೋಪವನ್ನ ಹೊರಹಾಕ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಗಮನಿಸ್ತಾ ಹೋದಾಗ ಸಿಎಂ ಡಿಸಿಎಂ ಮೇಲೂ ಕೂಡ ಕೋಪ ಇದೆಯಾ? ಬಿಕಾಸ್ ನಾಯಕರು ಹೇಳಿದ ಮಾತನ್ನ ಬಣದವರು ಕೇಳಲ್ಲ ಅನ್ನುವಂತಹ ಸಂದರ್ಭದಲ್ಲಿ, ಅಥವಾ ಹೇಳಿದ್ರೆ ಕೇಳ್ಬೋದೇನೋ, ಇವರು ಸ್ಟ್ರಿಕ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿಲ್ಲ ಅನ್ನುವಂತಹ ಬೇಸರ ಏನಾದ್ರೂ ಇದೆಯಾ ಗೊತ್ತಿಲ್ಲ. ಬಟ್ ಸಾಧನಾ ಸಮಾವೇಶಕ್ಕೆ ರಾಜ್ಯ ಸರ್ಕಾರದ ಸಾಧನೆ ಮಾತನಾಡೋದಕ್ಕೂ ಕೂಡ ಹಿಂದೇಟ ಹಾಕಿದ್ದಾರೆ. ಸಮಾವೇಶಕ್ಕೂ ಕೂಡ ಹೋಗಿಲ್ಲ, ರಾಜ್ಯದಲ್ಲೇ ಇದ್ರೂ ಕೂಡ ಹೋಗಿಲ್ಲ, ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಬೇಸರ, ಕೋಪ, ಮುನಿಸು ಇದ್ದೇ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಿಎಂ ಡಿಸಿಎಂ ಮೇಲೂ ಕೂಡ ಇರಬಹುದೇನೋ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಏನಾಗ್ತಾ ಇದೆ? ಹೈಕಮಾಂಡ್ ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳ್ಬಿಟ್ಟು ಅವರ ಏನು ಕೂಡ ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ. ಒಂದ್ ಕಡೆ ಡಿಕೆಶಿ ಬಣದವರು, ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದವರು ಇಬ್ರು ಕೂಡ ಮಾತಿನ ಚಕಮಕಿಯನ್ನ ಮುಂದುವರಿಸ್ತಾನೆ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯದಲ್ಲೇ ಇದ್ರೂ ಕೂಡ ಹಾವೇರಿ ಸಮಾವೇಶಕ್ಕೆ ಹೋಗಿರಲ್ಲ ಖರ್ಗೆ ಅವರು. ಸೊ ಎಲ್ಲೋ ಒಂದ್ ಕಡೆ ಬೇಸರವನ್ನ ಹೊರ ಹಾಕ್ತಿದ್ದಾರೆ. ಅವರು ಕೂಡ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಏನಾಗ್ತಾ ಇದೆ ದೀಪಾ? ಅಪ್ಡೇಟ್ಸ್ ಕೊಡೋದಾದ್ರೆ.
ರೋಜಾ, ಹೈಕಮಾಂಡ್ ನಾಯಕರು ಎಷ್ಟೇ ಹೇಳಿದ್ರು ಕೂಡ ನಾಯಕರುಗಳು ಸುಮ್ಮನೆ ಇರದಿರುವಂತಹದ್ದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೂ ಬೇಸರ ತರಿಸಿದಂಗೆ ಕಾಣಿಸ್ತಿದೆ. ಇತ್ತೀಚೆಗೆ ಸಾಧನಾ ಸಮಾವೇಶಕ್ಕೆ ರಾಜ್ಯದಲ್ಲೇ ಇದ್ರೂ ಕೂಡ ಖರ್ಗೆ ಅವರು ಭಾಗಿಯಾಗಿಲ್ಲ. ಅದು ಕೂಡ ಬಹಿರಂಗವಾಗಿ ನಾಯಕರುಗಳ ಮೇಲೆ ಅಸಮಾಧಾನ ಹೊರಹಾಕ್ದಂಗಿದೆ. ಯಾಕಂದ್ರೆ ನಾಯಕತ್ವ ಭದ್ರವಾದಂತಹ ಸರ್ಕಾರ ಇದ್ರೂ ಕೂಡ ಇವರು ಹೀಗೆ ಬೀದಿ ಜಗಳ ಮಾಡ್ಕೊಂಡು ಓಡಾಡ್ತಿದ್ರೆ ವಿಪಕ್ಷಗಳಿಗೆ ಆಹಾರ ಆಗ್ತಿದೆ ಅನ್ನುವಂತಹ ಕಿವಿ ಮಾತುಗಳನ್ನ ಪದೇ ಪದೇ ಖರ್ಗೆ ಹೇಳಿದ್ರು ಕೂಡ ಶಾಸಕರುಗಳು ಮುಂದುವರೆಸಿರುವಂತಹ ಮಾತು. ಈ ಸಂಬಂಧ ಸಿಎಂ ಡಿಸಿಎಂ ಕೂಡ ತಮ್ಮ ಆಪ್ತ ಶಾಸಕರುಗಳಿಗೆ ಏನು ಹೇಳದೇ ಇರುವಂತದ್ದು. ಜೊತೆಗೆ ಸಚಿವರುಗಳು ಕೂಡ ಶಾಸಕರುಗಳ ಹೇಳಿಕೆಗೆ ಒಂದು ಹಂತಕ್ಕೆ ಸಾಕಷ್ಟು ಆಶ್ಚರ್ಯಚಕಿತರಾಗಿರುವಂತದ್ದು. ಅವರು ಸಿಎಂ ಡಿಸಿಎಂ ಹೇಳದೆ ಹೋದ್ರೆ ಸಚಿವರುಗಳು ಇನ್ಯಾಕೆ ಹೇಳ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಹೀಗಾಗಿ ಮೊನ್ನೆ ಮಾಧ್ಯಮಗಳು ಸಾಧನಾ ಸಮಾವೇಶದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅಥವಾ ಆ ಬಗ್ಗೆ ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲೂ ಕೂಡ ಕೈ ಮುಗಿದು ಖರ್ಗೆ ಹೋಗುವಂತಹ ಪ್ರಸಂಗವೂ ಕೂಡ ನಡೀತಿದೆ. ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದು ಹಂತಕ್ಕೆ ಸಿಟ್ಟನ್ನು ತರಿಸೋದ್ರ ಜೊತೆಗೆ ಏನಾದ್ರೂ ಮಾಡ್ಕೊಳ್ಳಿ ಅನ್ನುವಂತಹದನ್ನ ತೋರಿಸಿದಂಗಿತ್ತು. ಹಾಗಾಗಿ ಇನ್ನಾದ್ರೂ ನಾಯಕರುಗಳು ಈ ಒಂದು ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಳ್ತಾರ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗುತ್ತೆ ರೋಜಾ. ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.